ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ. ಸೊ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಫ್ರೈಡೇ, ಸ್ವಲ್ಪ ಅಡುಗೆ ತಿಂಡಿದೆಲ್ಲ ಒಂಚೂರು ಲೇಟ್ ಆಗಿದೆ. ಆದರೆ ಅಥರ್ವಂಗೆ ಮಾಡಿ ಕಳಿಸಿದೆ ನನ್ನ ಮಗನಿಗೆ. ಶುಕ್ರವಾರ ಪೂಜೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಎಲ್ಲ ಮಾಡೋದಕ್ಕೆ. ಅವ್ನು ಬರೋದ್ರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡ್ಕೊತೀನಿ. ಸೊ ಇವತ್ತು ಶುಕ್ರವಾರ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಅಂತನಲ್ಲ, ಪೂಜೆ ಎಲ್ಲ ಮಾಡಿಕೊಂಡೆ. ಇದು ನಮ್ಮನೆ ಪುಟ್ಟ ದೇವ್ರ ಮನೆ. ಸೊ ಹಾಗೆ ಅಡುಗೆ ಮಾಡ್ತಾ ಸ್ವಲ್ಪ ದೋಸೆಗೂ ನೆನೆ ಹಾಕ್ಕೊಂಡೆ. ಇನ್ನೇನು ಶನಿವಾರ ಭಾನುವಾರ ಬಂತು ಅಂದರೆ ಏನು ತಿಂಡಿ ಏನು ಕತೆ ಅಂತಲೇ ತಲೆ ಕೆಡಿಸ್ಕೋಬೇಕು. ಇದಿತ್ತು ಅಂದರೆ ಒಂದು 2-3 ದಿವಸ ತಿಂಡಿ ಕತೆ ಕಳೆಯುತ್ತೆ. ಈರುಳ್ಳಿ ದೋಸೆ, ಪಡ್ಡು ದೋಸೆ ಅಂತ ಅಂದ್ಕೊಂಡು, ಇಡ್ಲಿ ದೋಸೆ ಅಂತ ಅಂದ್ಕೊಂಡ್ರೆ 1-2 ದಿವಸ ತಿಂಡಿ ಕತೆ ಕಳೆಯುತ್ತೆ. ಸೊ ಟೆನ್ಷನ್ ಇರೋದಿಲ್ಲ. ಹೇಗಿದ್ರು ನನ್ನ ಹಸ್ಬೆಂಡ್ಗೂ ಫ್ರೈಡೇ ಮಂಡೇ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಸ್ವಲ್ಪ ಅಡುಗೆ ನಿಧಾನಕ್ಕಾದರೂ ನಡೆಯುತ್ತೆ. ಆದರೆ ಮಗ ಬಂದುಬಿಡ್ತಾನೆ, ಅಷ್ಟರಲ್ಲೆಲ್ಲ ಮುಗಿಸ್ಕೋಬೇಕು ಅಡುಗೆ. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇವತ್ತು ಅಡುಗೆ ಮುಗಿಸ್ಕೊತೀನಿ. ಡೋರ್ ಬಂದ ಬಾ. ಏನು ಸರ್ಪ್ರೈಸ್ ತಂದಿದೆಯಾ? ಶೋ ಮಿ ದಟ್ ಸರ್ಪ್ರೈಸ್. Wow, what is that? Eye candy and dairy milk. ಯಾಕೆ ಫೋಟೋ ತೆಗಿತಿದ್ಯಾ? ನಿಂಗೆ ಇಷ್ಟ ಇಲ್ವಾ? ಮತ್ತೆ ನೋಡು, ನನ್ನ ಎಲ್ಲರಿಗೂ ಹಾಯ್ ಮಾಡಿಲಿ. ಇನ್ನು ಅಥರ್ವ ಕೂಡ ಬಂದ, ಅಡುಗೆನೂ ರೆಡಿ ಆಗ್ತಾಯಿದೆ, ಹುಳಿ ಕುದೀತಾ ಇದೆ ಆ ಕಡೆ. ಸೊ ಮಧ್ಯಾಹ್ನ ಈ ಸೀರಿಯಲ್ನ ಮಾತ್ರ ಮಿಸ್ ಮಾಡಲ್ಲ, ತುಂಬ ಚೆನ್ನಾಗಿ ಬರ್ತಾಯಿದೆ. ಯಾವಾಗ ಶುರು ಆಯಿತು ಅವಾಗಿಂದ ಕೂಡ ನಾನು ಇದನ್ನು ನೋಡ್ತಾಯಿದ್ದೀನಿ. ಸೊ ನೀವು ಯಾರನ್ನಾದರೂ ಈ ಸೀರಿಯಲ್ನ ನೋಡ್ತಾ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಓಕೆನಾ? ತುಂಬ ಚೆನ್ನಾಗಿದೆ ಈ ಸೀರಿಯಲ್ ಮಾತ್ರ. ಈ ಕಡೆ ನಾನು ಹುಳಿ ಕುದಿಯೋಕೆ ಇಟ್ಟಿದ್ದೇನಲ್ಲ, ಸೊ ಇವತ್ತು ಬೀನ್ಸ್ ಸಾಂಬಾರು ಮಾಡಿದ್ದೀನಿ. ಡೈಲಿ ರುಬ್ಬಾಕ್ಬೇಕಂತನಲ್ಲ, ಸೊ ಈ ಕಡೆ ಹುಳಿ ಕುದೀತಾ ಇದೆ. ಈ ಕಡೆ ಮುದ್ದೆಗೂ ಇಟ್ಕೊಂಡಿದ್ದೀನಿ. ಮುದ್ದೆ ನಾನು ಸ್ವಲ್ಪ ಬಾಣಲೆಲ್ಲೇ ಮಾಡೋದು, ನೀಟಾಗಿ ಬರುತ್ತೆ ಅಂತ. ಈ ಕಡೆ ಅಥರ್ವಂಗೆ ಅನ್ನ ಕೂಡ ರೆಡಿಯಾಗಿದೆ. ತಿಂದಾದಮೇಲೆ ಅಥರ್ವ ಸ್ವಲ್ಪ ಆಟಾಡೋಣ ನಮ್ಮ ಜೊತೆಗೆ ಅಂತ ಅವ್ರನ್ನ ಕೂಡ್ಸ್ಕೊಂಡಿದ್ದಾನೆ. ಕೇರ ಮಾಡೋಣ ಬನ್ನಿ ಅಂತ. ನಂಗೆ ಆಡೋಕ್ಕೆ ಬರಲ್ವಲ್ಲ, ಸುಮ್ಮನೆ ಹೇಗೆ ಹೊಡೆದ್ಬಿಡೋದು ಅಂತಂತ. ನೀನು ಬಾಮ್ಮ ಅಂತ ನನ್ನೂ ಕರಿತಿದ್ದ. ನನಗಾಗಿನೋ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಇರಪ್ಪ ಅಂತಂತ ಅಲ್ಲೇ ಕೂತಿದ್ದೆ. ಸೊ ಅವರಿಬ್ಬರು ಆಡ್ತಾಯಿದ್ದಾರೆ, ಅಪ್ಪ ಮಗ. ಅವ್ನಿಗೆ ಆಡೋಕ್ಕೆ ಬರಲ್ಲ, ಆದರೂ ಆಡ್ಕೊಂಡು ಕೂತ್ಕೋತಾನೆ. ಚೆನ್ನಾಗಿರತ್ತೆ ಒಂದು ಸ್ವಲ್ಪ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ. ಅವ್ರಿಗೊಂಥರ ಖುಷಿ ಆಗುತ್ತೆ. ಸಾಮಾನ್ಯ ಆಡೋದಿಲ್ಲ ಅವನ ಜೊತೆ ನಾನು ಜಾಸ್ತಿ, ಅವ್ರ ಅಪ್ಪನೇ ಆಟ ಆಡೋದು. ಇವತ್ತು ನನ್ನ ಕೂಡ್ಸ್ಕೊಂಡಿದ್ದಾನೆ, ಆಡಮ್ಮ ನೀನು ಒಂದು ಸ್ವಲ್ಪ ಹೊತ್ತು ಅಂತ. ಸೊ ನಾನು ಆಡ್ತಾಯಿದ್ದೀನಿ ನೋಡಿ. ಅವನು ಆಟ ಆಡೋದು ನೋಡಿ, ಫೋನ್ ಹೊಡೆಯೋಕ್ಕೆ ಬರೋದಿಲ್ಲ. ಹೆಂಗಂದ್ರೆ ನಂಗೆ ಇಟ್ಕೊಂಡು ಆಟ ಆಡ್ತಾನೆ. ನಮಗೊಂದು ಕಡೆ ನಗು ನೋಡೋಕ್ಕೆ ಒಂಥರ ಖುಷಿ, ಚೆನ್ನಾಗಿತ್ತು. ಸೊ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ. ಆಮೇಲೆ ಕ್ರಿಕೆಟ್ ಆಡೋಣ ಬಾ ಪಪ್ಪ ಅಂತ ಅವ್ರ ಅಪ್ಪನ ಹಿಂಸೆ ಮಾಡ್ತಿದ್ದ. ಹೇಗೋ ಒಂದು ಸ್ವಲ್ಪ ಇದು ಮಾಡಿಸ್ಬಿಟ್ಟು ಮಲಗಿಸ್ದೆ. ಪರ್ಪಲಿಂದ ನಾನು ಒಂದಷ್ಟು ಪ್ರಾಡಕ್ಟ್ಸ್ನ ತರಿಸಿದ್ದೆ, ಅದನ್ನು ಅನ್ಬಾಕ್ಸ್ ಮಾಡಿಲ್ಲ. ಇದರಲ್ಲಿರೋ ಪ್ರಾಡಕ್ಟ್ಸ್ ಯಾವುದು ಪ್ರಮೋಷನಲ್ ಪರ್ಪಸ್ ಅಲ್ಲ, ನನಗೆ ಯಾವ್ದು ಬೇಕಾಗಿತ್ತು ಆ ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬಂದಿದೆ, ಯಾವುದನ್ನ ಡಿಫೆಕ್ಟ್ ಇದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಬಿಡೋಣ. ಸಾಮಾನ್ಯ ನಾವು ಪ್ರಾಡಕ್ಟ್ಸ್ ಎಲ್ಲ ಪರ್ಪಲಲ್ಲೇ ತರಿಸೋದು, ಇಲ್ಲ ನೈಕಾ. ಆಫರ್ ಇದ್ದಾಗ ತರಿಸ್ಕೊಂಡ್ರೆ ನಿಮಗೆ ಈವನ್ ಗುಡೀಸ್ ಫ್ರೀ ಗಿಫ್ಟ್ಸ್ ಕೂಡ ಸಿಗುತ್ತೆ. ಸೊ ನಾನು ಆ ಟೈಮಲ್ಲಿ ಈ ಪ್ರಾಡಕ್ಟ್ಸ್ನ ತರಿಸ್ಕೊಂಡ್ಬಿಡ್ತೀನಿ. ಸೊ ಇಷ್ಟು ಪ್ರಾಡಕ್ಟ್ಸ್ ಇದೆ. ಇದು ಬಂದು ನೇಲ್ ಪಾಲಿಶ್. ಸೊ NYBay ಅವ್ರದ್ದು ನೇಲ್ ಪಾಲಿಶು. ಈ ಕಲರ್ಸ್ ನಂಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ನನಗಂತೂ ನೇಲ್ ಪಾಲಿಶ್ದು ಸಖತ್ ಕ್ರೇಜ್ ಇದೆ. ಹಚ್ಚಿಲ್ಲ ಆ್ಯಕ್ಚುಲಿ, ಟೈಮ್ ಆಗಿಲ್ಲ ಅಂತ. ಬಟ್ ನೇಲ್ ಪಾಲಿಶ್ ಟ್ರೈ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಅದು ಬಂದಿದೆ, ನೋಡಬೇಕು ಹಚ್ಚಿದ ಮೇಲೆ ಯಾವ ಥರ ಇದೆ ಅಂತ. ಒಂದೊಂದು ನೇಲ್ ಪಾಲಿಶ್ ಎಲ್ಲ ಒಂದೊಂದು ದಿವಸಕ್ಕೆ ಕೆಲಸ ಮಾಡ್ತಿರ್ತೀವಲ್ಲ, ಸೊ ಹೊರಟೋಗ್ಬಿಡತ್ತೆ. ನೋಡೋಣ ಇದು ಯಾವ ಥರ ಇದೆ ಅಂತ. ಸೊ ಎಲ್ಲ ಕಲರ್ಸು ತುಂಬ ಚೆನ್ನಾಗಿದೆ, ನಮ್ಮದು ತುಂಬ ಇಷ್ಟ ಆಯಿತು. ಆಫರ್ ನಡೀತಾ ಇತ್ತಲ್ಲ, ಸೊ ಹಾಗಾಗಿ ತೊಗೊಂಡೆ. ಇನ್ನು ನೆಕ್ಸ್ಟ್ ಬಂದು ಓಕೆ ಆಲೋವೆರಾ ಜೆಲ್ ವಾವ್ ಕಂಪ್ನಿದು.
ಸೊ ಅದೆಲ್ಲ ಖಾಲಿ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ಅಲೋವೆರಾ ಜೆಲ್ಲು. ಲ್ಯಾಕ್ಟೋಕೆಲ್ಲ ಮ್ಯಾಗಿತ್ತು ನನ್ನ ಹತ್ರ, ಅದು ಖಾಲಿ ಆಯಿತು. ನೋಡೋಣ ಈ ಸತಿ ವಾವ್ ಟ್ರೈ ಮಾಡೋಣ ಅಂತ ವಾವ್ ತರಿಸ್ಕೊಂಡಿದ್ದೀನಿ. ನೋಡೋಣ ಅದು ಹೇಗಿದೆ ಅಂತ. ನೀಟಾಗೆಲ್ಲ ಪ್ಯಾಕ್ ಮಾಡಿದ್ದಾರೆ. ಪರ್ಪಲ್ಲು ಮತ್ತು ನೈಕಾದವ್ರಿಗೆ ಪ್ಯಾಕಿಂಗ್ ತುಂಬ ಚೆನ್ನಾಗಿರುತ್ತೆ, ಪ್ರಾಡಕ್ಟ್ಸು ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಇದು ಬಂದು ಬಿ ಬಿ ಕ್ರೀಮ್ ಮಾತ್ರ ತುಂಬ ಚೆನ್ನಾಗಿದೆ. ಈ ಸತಿ ಪಾಂಡ್ಸ್ ತೊಗೊಂಡೆ, ಲಾಸ್ಟ್ ಟೈಮ್ ಗಾರ್ನಿಯರ್ ತೊಗೊಂಡಿದ್ದೆ. ಬಿ ಕ್ರೀಮ್ ನಿಜವಾಗ್ಲೂ ಸಿಂಪಲ್ ಮೇಕಪ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ಫುಲ್ ಇದು. ಕಾಲೇಜ್ಗಾಗಲಿ ಇಲ್ಲ ಹೌಸ್ ವೈಫ್ಗೆ ಡೈಲಿ ಹೇಗೆ ರೆಡಿ ಆಗೋದು ಅಂತೆಲ್ಲ ಅಂದ್ಕೊಂಡಿದ್ರೆ ಸೊ ಈ ಬಿ ಕ್ರೀಮ್ನ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ, ಲಾಂಗ್ ಲಾಸ್ಟಿಂಗ್ ಕೂಡ. ಇದೊಂದು ತರಿಸ್ಕೊಂಡೆ, ಖಾಲಿ ಆಗ್ಬಿಟ್ಟಿತ್ತು ನಮ್ಮದು ಗಾರ್ನಿಯರ್ ಅಂತ. ಅದು ಬಿಟ್ಟರೆ ಇದೊಂದು TNW ಆಲ್ಮಂಡ್ ಆಯಿಲು. ಸೊ ಆಲ್ಮಂಡ್ ಆಯಿಲ್ ಏನಕ್ಕೆ ತರಿಸ್ಕೊಂಡೆ ಅಂತಂದರೆ ಸ್ಕಿನ್ಗೆ ತುಂಬ ಚೆನ್ನಾಗಿದೆ. ಈಗ ಹೆಂಗಿದೆ ಚಳಿಗಾಲ, ನನ್ನ ಮಗನಿಗೂ ಅಥರ್ವಂಗೂ ಸ್ಕಿನ್ನಿಗೆ ಹಚ್ಚೋಣ ಅಂತ ಆ್ಯಕ್ಚುಲಿ ತೊಗೊಂಡಿರೋದು. ಫೇಸ್ಗೂ ಯೂಸ್ ಮಾಡ್ಬೋದು, ಈವನ್ ಹೇರ್ಗೂ ಕೂಡ. ಒಂದು ಸ್ವಲ್ಪ ಸ್ಕಿನ್ನೆಲ್ಲ ರಫ್ ಆಗಿಬಿಟ್ಟಿದೆ, ಇದೊಂದು ಸತಿ ಟ್ರೈ ಮಾಡೋಣ ಅಂತ ಆಲ್ಮಂಡ್ ಆಯಿಲ್ನ ಕೂಡ ತರಿಸ್ಕೊಂಡಿದ್ದೀನಿ. ನೋಡೋಣ ಹೇಗಿದೆ ಅಂತ. ಫಸ್ಟ್ ಟೈಮ್ TNW ಟ್ರೈ ಮಾಡಿರೋದು. ಮುಂಚೆ ಎಲ್ಲ ಹಮ್ದರ್ದ್ ಬಾದಾಮ್ ಆಯಿಲ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಿದ್ದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಇದನ್ನು ಒಂದು ಸತಿ ಟ್ರೈ ಮಾಡೋಣ ಅಂತ ಇದನ್ನು ತಂದ್ಕೊಂಡಿದ್ದೀನಿ, ನೋಡಬೇಕು. ಓಕೆ ನೆಕ್ಸ್ಟ್ ಬಂದು ಆಲ್ಪ್ಸ್ ರೋಸ್ಮೇರಿ ವಾಟರ್. ಇದು ನನಗೆಲ್ಲ ಸ್ವಲ್ಪ ಇಲ್ಲಿ ಹೇರ್ ಫಾಲ್ ಆಗ್ತಾಯಿದೆ, ಗೊತ್ತಿಲ್ಲ ಯಾಕೆ ಅಂತ. ಹಿಂದೆ ಉದ್ದೆಲ್ಲ ಚೆನ್ನಾಗಿ ಬೆಳೀತೆ, ಮುಂದೆನೇ ಸ್ವಲ್ಪ ಕೂದಲು ಎಲ್ಲ ಕಡಿಮೆ ಆಗ್ತಾಯಿದೆ. ಹಾಗಾಗಿ ಇದು ರಿವ್ಯೂಸ್ ಕೂಡ ನೋಡಿದೆ, ತುಂಬ ಚೆನ್ನಾಗಿದೆ ಅಂತ. ಅದಕ್ಕೆ ಒಂದು ಸತಿ ಟ್ರೈ ಮಾಡೋಣ ಅಂತ ಇದೊಂದು ಪ್ರಾಡಕ್ಟ್ ತರಿಸ್ಕೊಂಡಿದ್ದೀನಿ. ನೋಡಬೇಕು, ಸ್ಟಾರ್ಟ್ ಮಾಡಬೇಕು ನಾಳೆಯಿಂದ. ಸೊ ಇದೊಂದು ಪ್ರಾಡಕ್ಟ್ ತರಿಸ್ಕೊಂಡು ಅದು ಬಿಟ್ಟರೆ ಇದೊಂದು ಲಿಪ್ಸ್ಟಿಕ್. ನನಗೆ ಆ್ಯಕ್ಚುಲಿ ಹೇಳಿದ್ನಲ್ಲ ನೇಲ್ ಪಾಲಿಷ್, ಲಿಪ್ಸ್ಟಿಕ್ಸ್ ಮತ್ತು ಆಕ್ಸಿಡೈಸ್ಡ್ ಇಯರಿಂಗ್ಸ್ ಅದಂತೂ ತುಂಬ ಕ್ರೇಜು, ತುಂಬ ಇಷ್ಟ ನನಗೆ. ಆರ್ಟಿಫಿಷಿಯಲ್ ಇಯರಿಂಗ್ಸ್ ಆಗಲಿ, ಎಸ್ಪೆಷಲಿ ಬ್ಲ್ಯಾಕ್ ಮೆಟಲ್ ಇಯರಿಂಗ್ಸ್ ಅಂತವು. ಸೊ ಇದು ಬಂದು ಇದು ಕೂಡ ಆಫರ್ ಇತ್ತು, ಬ್ಲೂ ಹೆವೆನ್ ಆ್ಯಕ್ಚುಲಿ ಇದು. ಸೊ ಹಾಗಾಗಿ ತರಿಸ್ಕೊಂಡಿದ್ದೀನಿ. ನ್ಯೂಡ್ ಕಲರ್ ಅಂತಾರಲ್ಲ, ಇದೊಂದು ಸ್ಯಾಂಡಿ ಬೀಚ್ ನಂಬರ್ 312. ಸೊ ನ್ಯೂಡ್ ಕಲರ್ ಇದೆ, ನೋಡೋಣ ಟ್ರೈ ಮಾಡಿ ನೋಡ್ತೀನಿ. ಸೊ ಅದನ್ನು ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ, ಇದನ್ನು ಅಪ್ಲೈ ಮಾಡಿ ಹೇಗಿದೆ ಅಂತ. ಸೊ ಇದು ನನ್ನ ಪ್ರಾಡಕ್ಟ್ಸ್ ಬಂದಿತ್ತು. ನೋಡೋಣ ಯೂಸ್ ಮಾಡಿದ್ಮೇಲೆ ಎಲ್ಲ ರಿವ್ಯೂಸ್ ಹೇಳ್ತೀನಿ. ಆ್ಯಕ್ಚುಲಿ ಇದು ಯಾವುದೇ ಪ್ರಾಡಕ್ಟ್ಸ್ ಆಗಿ ಪ್ರಮೋಟ್ ಮಾಡ್ತಾಯಿಲ್ಲ ನಾನು, ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ನಾನು ತೊಗೊಂಡಿರೋದು. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನೋಡೋಣ ಇದೊಂದು ಸತಿ ಎಲ್ಲ ಟ್ರೈ ಮಾಡಿ ಯಾವ ಥರ ರಿಸಲ್ಟ್ಸ್ ಸಿಗುತ್ತೆ ಅಂತ. ಅಥರ್ವಂಗೆ 4.5 ವರ್ಷದ ವ್ಯಾಕ್ಸಿನೇಷನ್ ಪೆಂಡಿಂಗ್ ಇತ್ತು. ಸೊ ಹಾಕ್ಸಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಬಟ್ ಅವನು ಗೊತ್ತಿಲ್ಲ ನಾವು ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಅಂತ. ಸೊ ಸುಮ್ಮನೆ ಈ ಥರ ಅಂಗಡಿಗೆ ಹೋಗಿ ಬರ್ತಿದ್ದೀವಿ ಅಂತ ಹೇಳಿ ಕರ್ಕೊಂಬಂದಿದ್ದು. ಸೊ ಇದೇ ಕ್ಲಿನಿಕ್ಕು, ಮನೆ ಹತ್ರನೇ ಪೀಡಿಯಾಟ್ರಿಷಿಯನ್ ಇದ್ದಾರೆ, ಅವ್ರಿಗೆ ಯಾವಾಗಲೂ ನಾನು ತೋರಿಸ್ತಾ ಇರೋದು. ಸೊ ಅಲ್ಲಿ ಹೋದರೆ ಸಾಕು, ಇಲ್ಲಿ ಅಕ್ವೇರಿಯಂ ಪಕ್ಕ ಕೂತ್ಬಿಡ್ತಾನೆ ಯಾವಾಗಲೂ. ಇದು ಯಾವ್ದು ಹೊಸ ಫಿಶ್ ಬಂದಿದೆ, ಇದು ಹಳೇದು, ಅಮ್ಮ ಇದು ಹೊಸದು ಅಂತ. ಸೊ ಈ ಡಾಕ್ಟರ್ ತುಂಬ ಚೆನ್ನಾಗಿ ನೋಡ್ತಾರೆ. ಇದು ಬಂದು ನಮ್ಮ ಮನೆ ಹತ್ರನೇ. ಸೊ ನೀವು ಗಮನಿಸಿರೋ ಹಾಗೆ ಈ ಕ್ಲಿನಿಕ್ ಆ್ಯಕ್ಚುಲಿ ಸೀತಾರಾಮದೊಂದು ಎಪಿಸೋಡ್ ಇಲ್ಲಿ ಶೂಟ್ ಆಗಿತ್ತು. ನಾನು ನೋಡಿದ್ದೀನಿ ಆ್ಯಕ್ಚುಲಿ ಅದನ್ನು. ಮಕ್ಕಳಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ TV ಕೂಡ ಹಾಕಿರ್ತಾರೆ, ಕಾರ್ಟೂನ್ ಚಾನಲ್ಸ್ ಇರುತ್ತೆ ಯಾವಾಗಲೂ. ತುಂಬ ಚೆನ್ನಾಗಿ ನೋಡ್ತಾರೆ ಈ ಡಾಕ್ಟರ್ ಮಾತ್ರ, ಡಾಕ್ಟರ್ ರಾಜೀವ್ ಅಂತ. ಇದು ನಾಗರಭಾವಿ ಮೇನ್ ರೋಡಲ್ಲಿದೆ. ಸೊ ಇದು ಬಂದು ಕ್ಲಿನಿಕ್ಕು. ಇದು ಬಂದು ಛೋಟಾ ಭೀಮ್ ಥೀಮ್ದು ಡ್ರಾಯಿಂಗ್ ಮಾಡಿದ್ದಾರೆ. ಇನ್ನು ಡಾಕ್ಟರ್ ಬಂದಿರಲಿಲ್ಲ ಆ್ಯಕ್ಚುಲಿ, ನಾವೇ ಫಸ್ಟು. ಬಟ್ ಇನ್ನೇನು ಬರ್ತಾರೆ ಅಂತ ಹೇಳಿದ್ರು, ಹಾಗಾಗಿ ನಾವು ವೆಯ್ಟ್ ಮಾಡ್ತಾಯಿದ್ವಿ. 6:30 ಅವ್ರು ಬರೋದು ಅಂತ ಹೇಳಿದರು. ಸೊ ನಾವು 6 o'clock ಹೋಗಿದ್ವಿ. ಆಮೇಲೆ ತುಂಬ ರಶ್ ಆಗಿಬಿಡುತ್ತೆ, ಈ ಸೀಸನ್ನು ಹಾಗೇ ಇದೆ, ಮಕ್ಳಿಗೆ ಬೇಗ ಎಫೆಕ್ಟ್ ಆಗುತ್ತೆ. ಇಂಜೆಕ್ಷನ್ ಕೊಡಿಸ್ಕೊಂಬಂದ್ವಿ, ಅಲ್ಲೇ ಇದೆ ಕ್ಲಿನಿಕ್ ಆಪೋಸಿಟ್ಟೇ ಮ್ಯಾಗ್ಡಿ ಇದೆ. ಸೊ ಮ್ಯಾಗ್ಡಿ ಕರ್ಕೊಂಡು ಹೋಗಿದ್ದಕ್ಕೆ ಸುಂಕ ಇಂಜೆಕ್ಷನ್ ಕೊಡಿಸಿದ್ರಲ್ಲ, ಸೊ ಹಾಗಾಗಿ ನಂಗೆ ತಿನ್ನೋಕೆ ಕೊಡಿಸು ಅಂತ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದಾನೆ. ಇಲ್ಲಿ ಬಂದಾಗೆಲ್ಲ ಇಲ್ಲೂ ಅಷ್ಟೇ ಬಲೂನ್ಸ್, ಅದೆಷ್ಟು ಬೆಲೂನ್ಸ್ ಹುಚ್ಚೋ ಇವ್ನಿಗಂತೂ. ಬಂದಾಗೆಲ್ಲ 1-2-3 ಇಲ್ಲಿ ಇಸ್ಕೊತಾನೆ ಇರ್ತಾನೆ. ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ, ಬಟ್ ವೀಕ್ ಡೇ ಅಲ್ವಾ, ಹಾಗಾಗಿ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಸೊ ಅವನೇನೋ ಪಾಪ ಅವ್ನ ಮುಖ ಸಪ್ಪಗಾಗ್ಬಿಟ್ಟಿದೆ ಪೇಯ್ನಿಂದ. ನಾನು ಹೇಳಿದ್ನಲ್ಲ ಇದೇ ಬಲೂನು, 2 ಅಂತೂ ಇಸ್ಕೊಂಡಿರ್ತಾನೆ.
ಸೊ ಆರ್ಡರ್ ಮಾಡಿ ಬಂದಿದ್ದಾರೆ, ನೋಡೋಣ ಏನು ತೊಗೊಂಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಓಕೆ, ಇದೊಂದು ವೆಜ್ ಮೀಲು, ವೆಜ್ ಬರ್ಗರ್ ವಿತ್ ಫ್ರೈಸ್. ಇದ್ರ ಜೊತೆಗೆ ಜ್ಯೂಸ್ ಇದೆ. ಜ್ಯೂಸನ್ನ ಮಾತ್ರ ಈಗ ಒಟ್ಟಿಗೆ ತೊಗೊಳ್ಳಲ್ಲ, ಇಲ್ಲ ಜ್ಯೂಸ್ ಕುಡಿಯೋದನ್ನು ಇದು ತಿನ್ನೋದನ್ನು ಬಿಟ್ಬಿಟ್ಟು ಜ್ಯೂಸ್ ಕುಡಿತಾ ಕೂತಿರ್ತೇನೆ. ಸೊ ಹಾಗಾಗಿ ನಾವು ಯಾವಾಗಲೂ ಲಾಸ್ಟಲ್ಲಿ ತೊಗೋತೀವಿ. ಇದು ತಿನ್ಬಿಟ್ಟು ಮನೆಗೆ ಹೊರಟ್ವಿ. ನೋಡಿ ಪಾಪ 2 ತೊಡೆಗೂ ಕೊಟ್ಬಿಟ್ಟಿದ್ದಾರೆ, ಇಲ್ಲೊಂದು ಆ ಕಡೆ ಒಂದು ಈ ಕಡೆ ಒಂದು. ಸೊ ಮುಟ್ಟಿದ್ರೆ ಕೊಯ್ ಅಂತ ಇದ್ದಾನೆ. ಸೊ ಪಾಪ ನೋವಿದೆ ಅಂದ್ಕೊಂಡು, ಆದರೂ ಪೇಯ್ನ್ಲೆಸ್ಸಾಗಿ ಕೊಡಿಸಿದ್ದು, ಬಟ್ ಸ್ಟಿಲ್ ಕೊಟ್ಟಾಗ ಒಂಚೂರು ನೋವು ಇದ್ದೇ ಇರುತ್ತಲ್ವ. ನೋಡಬೇಕು, ಜ್ವರ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸಿರಪ್ ಅಂತೂ ಹಾಕಿದ್ದೀವಿ. ಓಕೆ, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಸೊ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಸೊ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಇವತ್ತು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.